ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಲಾ ಶಿವ ವ್ಲಾಗ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಿಮ್ಮ ಮುಂದೆ ನಾನು ಒಂದು ಸ್ಪೆಷಲ್ ಬ್ಯೂಟಿಫುಲ್ ವ್ಲಾಗ್ ಜೊತೆ ಬಂದಿದ್ದೀನಿ. ಸೊ ಎಲ್ಲರೂ ಕೂಡ ನೋಡ್ತೀರಾ ಅಂತ, ಹಾಗೆ ಪ್ರೋತ್ಸಾಹ ಮಾಡ್ತೀರಾ ಅಂತ ಭಾವಿಸ್ತಾ, ಯೂಶಲಿ ಏನು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಮೆಹಂದಿ ಅನ್ನೋದು ತುಂಬಾ ಇಷ್ಟ ಆಗುವಂಥದ್ದು, ಗೋರಂಟಿ ಅಂತ ಹೇಳ್ತೀವಿ. ಬಟ್ ಪರ್ಸ್ನಲಿ ನನಗೆ ಅಷ್ಟೊಂದು ಲೈಕ್ ಆಗಲ್ಲ, ನನಗೆ ಹಾಕ್ಸ್ಕೊಳ್ಳೋಕ್ಕಾಗಲಿ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ನಾನು ತುಂಬ ಜನಕ್ಕೆ ಹಾಕ್ತಾ ಇರ್ತೀನಿ ಮೆಹಂದಿನ. ಬಟ್ ಇವತ್ತೇನು ತಾತ್ಪರ್ಯ ಅಂತ ಹೇಳಿದ್ರೆ, ನನಗೆ ಮೆಹಂದಿ ಹಾಕ್ಸ್ಕೋಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಒಬ್ಬ ಇಂಟರ್ನ್ಯಾಷನಲ್ ಮೆಹಂದಿ ಹಾಕೋರನ್ನ ಕರೆಸಿದ್ದೀನಿ. ಸೊ ಅವರು ಯಾರು ಅಂತ ನೀವು ನೋಡಬೇಕಾ? ತುಂಬ ಚೆನ್ನಾಗಿ ಹಾಕ್ತಾರೆ. ನಿಮಗೂ ಕೂಡ ಈ ಮೆಹಂದಿ ಹಾಕೋರು ಏನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಂಬರ್ನ ಕೊಟ್ಟಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಶೂಟ್ಸ್ಗಳಲ್ಲೂ ಅಥವಾ ಯಾವ್ದಾದ್ರು ಪ್ರೋಗ್ರಾಮ್ಸ್ಗಳಲ್ಲೂ ಕೂಡ ಕರೆಸ್ಕೊಳ್ಬೋದು. ಸರ್ ಅವ್ರು ಯಾರು ಅಂತ ನಾನು ತೋರಿಸ್ತೀನಿ. ಎಸ್ ಅವ್ರು ಯಾರು ಅಂತ ನಾನು ನಿಮಗೆ ತೋರಿಸ್ತೇನೆ. ಅದು ಇವರೇ. ಟಾಂಟಣಾಯ್. ಏನೋ ಡಿಸೈನರ್ ಅಂತ ಹೇಳ್ತಾ ಇದ್ದೆ, ಏನೋ ಡಿಸೈನರ್ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ, ಸೊ ನಾನು ತುಂಬ ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ವೀಕ್ಷಕರಿಗೆ. ನೀವು ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತೀರಾ, ಇಂಟರ್ನ್ಯಾಷನಲ್ ಡಿಸೈನರ್ ಅಂತ ಹೇಳಿ. ಇಂಟರ್ನ್ಯಾಷನಲ್ ಅಲ್ಲ, ಯೂನಿವರ್ಸಲ್ ಡಿಸೈನರ್. ಏನು ಗೊತ್ತಾ, ಇವತ್ತು ಆಸೆ ಇದೆ ನಿಮಗೆ ಗೊತ್ತಲ್ವಾ, ನಾನು ಯೂಶಲಿ ಮೆಹಂದಿ ಎಲ್ಲ ಹಾಕ್ಕೊಳ್ಳಲ್ಲ ಅಂತ ಹೇಳಿ, ಅಷ್ಟೊಂದು ಲೈಕ್ ಆಗಲ್ಲ. ಬಟ್ ಇವತ್ತು ತುಂಬ ಆಸೆ ಆಗ್ತಿರೋದು ಏನು ಅಂತ ಹೇಳಿದ್ರೆ, ನೀವು ನನಗೆ ಮೆಹಂದಿ ಹಾಕ್ಬೇಕು ಅಂತ ಹೇಳಿ. ಹೌದಾ? ಹಾಕ್ತೀರಾ? ಹಾಕ್ಬೇಕಾ? ಹಾಕ್ತೀನಿ, ಬಟ್ ಯಾರಿಗೂ ತೋರಿಸ್ಬಾರ್ದು ಅಷ್ಟೇ. ಯಾರಿಗೂ ತೋರ್ಸದ? ಅಯ್ಯೋ, ನನಗೊಂದು ಏನು ಮೆಮೊರಿ ಇರಲಿ ಅಂತ ನಾನು ಬ್ಲಾಗ್ ಕೂಡ ಮಾಡ್ತಾ ಇದ್ದೀನಿ, ಯಾವ ಥರ ಇರುತ್ತೆ ಅಂತ ಹೇಳಿ. ಅಂದರೆ ಇದಕ್ಕೆ ಏನು ಡಿಸೈನ್ಸ್ ಹಂಗೆ ಹಿಂಗೆ ಎಲ್ಲಿ ಡಿಸೈನ್ಸ್ ಎಲ್ಲ ಹಾಕ್ಬೋದಂತ ಏನಿಲ್ಲ. ಒಂದು ಚಾಲೆಂಜ್ ಅಂತ ಅನ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿನ ವ್ಯಕ್ತಪಡಿಸ್ಬೇಕು. ಅಯ್ಯೋ ಮೆಹಂದಿನ, ಅಯ್ಯಪ್ಪ ನನ್ಗೆ ಬರಲ್ಲಪ್ಪ ಮೆಹಂದಿ. ಫಸ್ಟ್ ಆಫ್ ಆಲ್ ಮೆಹಂದಿಗೂ ನಂಗೂ ಹಾಕ್ ಬರಲ್ಲ. ಅಲ್ಲ, ಮೆಹಂದಿ ಅಂದ್ರೆ ಮೆಹಂದಿ ಫುಲ್ ಡಿಸೈನ್ ಅಂತಾನೆ ಅಲ್ಲ. ಏನು ಅಂತ ಹೇಳಿದ್ರೆ, ಇವತ್ತು ನಿಮ್ ಕೈಲಿ ಹಾಕ್ಸ್ಕೋಬೇಕು ಮೆಹಂದಿ ಅಂತ ಆಸೆ ಆಗ್ತಾ ಇದೆ. ಚೆನ್ನಾಗಿ ರೆಡಿ ಆಗಿದ್ದೀನಿ ನೋಡಿ, ಮೆಹಂದಿ ಹಾಕೊಂಡಾಗ ಒಂದು ಪೋಸ್ ಕೊಡೋಣ ಅಂತ ರೆಡಿ ಬೇರೆ ಆಗಿದ್ದೀನಿ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ರೆಡಿ ಆಗಿದ್ರಿ? ಹೌದು, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ರೆಡಿ ಆಗಿದ್ದು, ಹೋಗೋಣ ಅದಕ್ಕೂ. ಸೊ ಮೆಹಂದಿ ಹಾಕ್ಸ್ಕೊಡ ಏನು ಅಂದ್ರೆ, ಈ ಮೆಹಂದಿ ಹಾಕ್ತೀರಾ ಅಂತ ಹೇಳಿದ್ರೆ ಒಂದು ಚಾಲೆಂಜ್. ನೀವು ನಿಮ್ಮ ಪ್ರೀತಿನ ವ್ಯಕ್ತಪಡಿಸಬೇಕು ಈ ಮೆಹಂದಿಯಲ್ಲಿ. ಎರಡು ಕೈಗೂ ಹಾಕ್ಬೇಕು ಗೋರಂಟಿನ. ಮೆಹಂದಿಯಿಂದ ಪ್ರೀತಿ ವ್ಯಕ್ತಪಡಿಸಬೇಕು? ಹೌದು, ಪಡಿಸಬಹುದು. ಅದ್ರಲ್ಲಿ ಏನಿದೆ? ಪ್ಲೀಸ್ ಹಾಕ್ತೀರಾ? ಅಯ್ಯೋ, ನಾನು ನಿಜವಾಗೂ ಬರಲ್ಲಪ್ಪ, ಸುಮ್ಮನೆ ತಲೆನೋವು ಮಾಡಬೇಡ. ಅಯ್ಯೋ ಪ್ಲೀಸ್, ನನ್ಗೋಸ್ಕರ ಹಾಕ್ರಿ, ಹೆಂಗಿರುತ್ತೆ ಅಂತ ಖುಷಿಗೆ. ಆಯ್ತು, ನೋಡೋಣ. ಅದ್ರಾಗೇನಿದೆ? ಮೆಹಂದಿನ ನೀನು ಅಷ್ಟು ಆಸೆ ಪಡ್ತಿದ್ದೆ ಅಂದ್ರೆ ಹಾಕೋಣ ಬಿಡು. ಏನಂತಾರಲ್ಲ, ಹಿಂಗು ತೆಂಗು ಇದ್ರೆ ಮಂಗ ನೋಡಿಗೆ ಮಾಡೋದು ಅಂತ ಹೇಳ್ತೀನಲ್ಲ, ಹಂಗೆ ಅದ್ಯಾವುದು ಮೆಹಂದಿ ಇದ್ರು ಯಾವನಾದ್ರೂ ಗೀಚಿದ್ರೆ ಏನು ಮೆಹಂದಿ ಆಗುತ್ತದು. ಎಸ್, ಇದು ನಿಮ್ಮ ಅಸ್ತ್ರ, ತಗೊಳ್ಳಿ. ಓಕೆ, ಇದು ಇಲ್ವಾ? ಸೀಸರ್ ಇಲ್ಲ? ಸೀಸರ್ ಏನಿರಲ್ಲ, ಇದು ಜಸ್ಟ್ ಇದನ್ನ ಓಪನ್ ಮಾಡಿ ಅದನ್ನ ತೆಗೆದ್ರೆ ಅದು ಡೈರೆಕ್ಟ್ ಆಗಿರುತ್ತೆ. ಈ ತರ ತಡಿ, ಅಷ್ಟು ಸ್ಕೆಚ್ ಹಾಕೊಂತೀನಿ. ಇಲ್ಲಿಂದ. ಓಕೆ, ಸೊ ರೆಡಿ? ಏನಪ್ಪ ಇದರಲ್ಲಿ ಮೆಹಂದಿಯಲ್ಲಿ ಲವ್ ವ್ಯಕ್ತಪಡಿಸ್ಬೇಕಂತೆ. ಓಕೆನಾ? ಫಸ್ಟ್ ನನ್ನ ಹೆಸರು ಹಾಕ್ಬಿಡ್ತೀನಿ. ಇಲ್ಲಿಂದ ಹಾಕ್ಬೇಕು. ಓ, ಇಲ್ಲಿಂದ ಅಂತೆ. ಬರಂಗೇ ಇಲ್ಲ ಇಷ್ಟು ಪ್ರೆಸ್. ಅಯ್ಯೋ, ಬರ್ತಾನೆ ಇಲ್ಲ ಇದು. ಸರಿ, ಕೂತ್ಕೊಳ್ಳಿ. ಓಕೆನಾ? ಒಂದು ನಿಮಿಷ ಇರಪ್ಪ. ಅದು ಏನಂತ ಮೆಹಂದಿ. ಸೊ ಅದು ತುಂಬಾ ದಿನ ಇರುತ್ತೆ, ಸ್ವಲ್ಪ ಚೆನ್ನಾಗಿ ಹಾಕಿ. ಓಕೆ, ಆಯ್ತು. ಅದೇನದು ಅಲೆ ಎಲ್ಲ? ಹಲೋ, ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಮೆಹಂದಿ ಡಿಸೈನ್. ಪ್ರೀತಿ ವ್ಯಕ್ತಪಡಿಸ್ಬೇಕು. ಪ್ರೀತಿ ಬರಿಬೇಕಾ? ಎಂತ ಮಾರೇರ? ಹಲೋ, ಏನು? ಆಯ್ತಾಯ್ತು, ಡಿಸೈನ್ ಹಾಕ್ರಿ ಹೋಗ್ಲಿ. ಸಮಸ್ಯೆ ಒಂದ ಬಾಳ ಅಲ್ಲ ಇವ್ರೆ. ಅಲ್ಲ, ಎಷ್ಟು ಮೆಹಂದಿ ಮಿನಿಮಮ್ 5 ನಿಮಿಷ ಬೇಕು ಗೊತ್ತಾ? ನೀವೇನು 1 ಸೆಕೆಂಡಿಗೆ ಹಾಕ್ತೀರಿ? ನೀವು ಮೆಹಂದಿ ತಾನೇ ಕೇಳಿದ್ದು. ನಾನು ಏನೋ ಡಿಸೈನ್ ಹಾಕ್ತಿದ್ದೆ, ಏನೋ ವ್ಯಕ್ತಪಡಿಸಬೇಕು. ಅಲ್ಲ, ನಾನು ಡಿಸೈನ್ ಹಾಕಿ ಆಯ್ತು. ಅಲ್ಲ, ಏನೋ ಒಂದು ಡಿಸೈನ್ ಹಾಕ್ತಿದ್ದೆ. ನೀವು ವ್ಯಕ್ತಪಡಿಸ್ಬೇಕಂದ್ರೆ ಬರ್ತಾ ಇದ್ದೀನಿ. ಕೋಳಿ ಹಾಕತ್ತಲ್ಲ, ಅಲ್ಲ ವ್ಯಕ್ತಪಡಿಸ್ಬೇಕು ಅಂದಲ್ಲ, ಏನೋ ಬರಿಬೇಕಂತ ಬರ್ದೆ. ಓಕೆ, ನಾನು ಬರ್ದಿದ್ದೀನಿ. ಓಕೆ, ಹೆಂಡತಿ ಲವ್ ಯು ಅಂತ ಬರ್ದಿದ್ದೀನಿ. ಲವ್ ಮಿ ಅಂತ. ನಿಜವಲ್ಲ, ಅದು ಯಾರಿಗೆ ಅರ್ಥ ಆಗುತ್ತೋ ನೋಡೋಣ, ಆಮೇಲೆ ತೋರಿಸ್ತೀನಿ ನಮ್ಮ ಫ್ರೆಂಡ್ಸ್ ಗಳಿಗೆ. ಓಕೆ, ಸುಮ್ಮನೆ ಇದ್ರೆ ನಾನು ಡಿಸೈನ್ ಏನೋ ಒಂದು ಹಾಕಿ. ಆಯ್ತು, ಡಿಸೈನ್ ಹಾಕಿ. ನಿಮಗೆ ಏನ್ ತಲೆ ಬರುತ್ತೋ ಅದು ಹಾಕಿ. ಕೈ ತುಂಬಾ ನೀಟಾಗಿ ಕಾಣ್ಬೇಕು. ಇಷ್ಟು ಫ್ಲೂಯೆಂಟಾಗಿ ಫ್ರೀಯಾಗಿ ಹ್ಯಾಂಡ್ ಮೂಮೆಂಟ್ ನಿಜವಲ್ಲೂ ಅದಕ್ಕೆ ನಾನು ಹೇಳಿದೆ ಇಂಟರ್ನ್ಯಾಷನಲ್ ಡಿಸೈನರ್ ಅಂತ.
ತುಂಬಾ ಗಾಢವಾಗಿ ಆಗ್ತಾ ಇದ್ದಾರೆ ಅಯ್ಯಪ್ಪ. ಇವ್ರೇನು ಗೊತ್ತಾ, ಇವ್ರ ಮನೆಗಳಲ್ಲಿ ಇವಾಗ ಓಕೆ, ಇವಾಗ ನಾನು ಮದುವೆ ಆದಮೇಲೆ ಸ್ವಲ್ಪ ಗೊತ್ತಿದೆ. ಬಿಫೋರು ದೀಪಾವಳಿಯಲ್ಲೆಲ್ಲ ಇವರು ತಂಗಿಯವರೆಲ್ಲ ಹಾಕ್ಕೊತ ಇದ್ರಲ್ಲ, ಅವಾಗೇನೋ ನೋಡಿದ್ದಾರೆ ಚುಕ್ಕಿ ಇಡೋದನ್ನ, ಅದಕ್ಕೆ ಇಡ್ತವ್ರು ಚುಕ್ಕಿನ. ಯಾರು ಇಟ್ಟದಿ ಚುಕ್ಕಿ? ಶಿವಣ್ಣ ಇಟ್ಟರು ಚುಕ್ಕಿ. ಓ ಪಕ್ಕ ಇದು ನಮ್ಮ ಕಾವ್ಯ ಬಾಯ್ದು ಡಿಸೈನ್. ತುಂಬ ಇಷ್ಟ ಮಾಡ್ತಾ ಇದ್ದೀರಾ ನೀವು. ಅಲ್ಲ ಈ ಥರ ಮೆಹಂದಿ ಅಂದರೆ ಏನು ಗೊತ್ತಾ, ಈಗ ನಾನು ಯಾವುದಾದ್ರು ಹಾಕಿದ್ದೆ, ನಾನು ಆ್ಯಕ್ಚುಲಿ ಒಂದು ಚಿಕ್ಕವನಿದ್ದಾಗ ಯಾವುದೋ ಒಂದು ವಿತಿನ್ 5-6ನೇ ಕ್ಲಾಸ್ ಇದ್ದಾಗ ಈ ಥರ ಹಳ್ಳಿಲಿ ಇರ್ತಿದ್ವಲ್ಲ, ಏನೋ ಎಲ್ಲರೂ ಹಾಕ್ಕೊಂತೀವಿ ನಾವು ಕೂಡ. ಆಮೇಲೆ ಸ್ಕೂಲ್ ಹೋದಾಗ ಹುಡುಗಿರ ಥರ ಮೆಹಂದಿ ಹಾಕ್ಕೊಂತಾರೆ ಯಾವಾಗ ಅಂದಾಗ ಸ್ಟಾಪ್ ಮಾಡ್ಬೋದು ಇಲ್ಲಿಂದ. ನೀವು ಹಾಕ್ಕೊಂತ 5ನೇ ಕ್ಲಾಸ್ವರೆಗೂ. 5 ಅಂದರೆ 5ನೇ ಕ್ಲಾಸ್. 5 ಅಂದರೆ 5ನೇ ಕ್ಲಾಸ್ ಮತ್ತೆ. ಹೌದು. ಬಂದು ಬಳಿಗೆ ನನ್ನ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ ಈ ಥರ ಡಿಸೈನ್ನ. ಎರಡು ಕೈ ಆಗಬೇಕಾ? ಒಂದು ಹಾಡು ಹೇಳಿ. ಯಾರಿಗೆ ಬೇಕು ಮೆಹಂದಿ, ಯಾರಿಗೆಲ್ಲ ಬೇಕು ಮೆಹಂದಿ, ಬನ್ನಿ 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 ಜನರೇ, ಬನ್ನಿ ಬನ್ನಿ ಜನರೇ. ಓಕೆ. ಓಂ ನಮಃ ಶಿವಾಯ. ಮುಗೀತು. ಇದು ಒಂದು ಕೈಗಾಗಿದೆ. ಇಲ್ಲಿ ನಮ್ಮದೊಂದು ಸಿಂಬಲ್ ಹಾಕೋಣ. ಇದು ಎಮ್ಮು, ಇದು ಎಮ್ಮು. ಸರಿಯಾಗಿ ನೀಟಾಗಿ ಬರೀರಿ, ಕಾಣೋದೇ ಇಲ್ಲ. ಅವಸರ ಮಾಡಬೇಡಿ. ನಾನು ಅವಸರ ಮಾಡ್ತಿಲ್ಲ. ಆ ಮೆಹಂದಿ ಹೋಗಿ ಬರ್ತಾ ಇರಲ್ಲ ಮೇಡಮ್. ಏನೇನು ಆಸೆ ಇರ್ತಪ್ಪ ಹೆಣ್ಮಕ್ಳಿಗಂತೂ ನಿಜವಾಗ್ಲು. ಏನಂತಾರಲ್ಲ, ಹೆಣ್ಣಿನ ಏನಂತಾರಲ್ಲ, ಮೀನಿನ ಹೆಜ್ಜೆ ಮೆಹಂದಿ ಇಷ್ಟ ಆಗಲ್ಲ. ನಮ್ಮ ಕೈಲಿ ಹಾಕ್ಸ್ಕೋಬೇಕಂತ ಆಸೆ ಇತ್ತು. ಹೌದೇನೋ, ಆಯ್ತು. ಅದು ನನ್ನ ಮದುವೆ ಟೈಮಲ್ಲಿ ಹಾಕ್ಸ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಒಂದು ಕೈನ ಮೆಹಂದಿ ಆಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ನಿಮಗೂ ಕೂಡ ಈ ತರ ಹಾಕಬೇಕು ಅಂತ ಹೇಳಿದ್ರೆ ನಂಬರ್ ಕೊಟ್ಟಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ವಿಲ್ ವಿ ಶಿಫ್ಟ್ ಅವರ್ ಪ್ಲೇಸ್? ಇಲ್ಲಿ ಬಿಡು. ಆರ್ ಓಕೆ? ಓಕೆ. ಸೊ ಇವಾಗ ಹಾಕ್ತೀನಿ. ಸೊ ಅಗೇನ್ ಫ್ರಮ್ ಹಿಯರ್. ಸೊ ಫ್ರಮ್ ವೇರ್ ಯು ಹ್ಯಾವ್ ಸ್ಟಾರ್ಟೆಡ್. ಓಕೆ, ಹೌದಾ? ಇಟ್ ಹ್ಯಾಸ್ ಟು ಬಿ ಈಕ್ವಲ್. ಈಕ್ವಲ್ ಆಗಿರ್ಬೇಕಾ? ಎಕ್ಸಾ? ಯಾಕ್ರಿ XX ಬರೀತಾ ಇದ್ದೀರಾ? ಕ್ರೋಮೋಸೋಮ್ಸಾ? ಗಣೇಶ ಯಾಕಂದ್ರೆ ವಿಘ್ನ ವಿನಾಯಕ ಯಾವಾಗಲೂ ಜೊತೆಗಿರ್ಲಿ ಅಂತ. ಇದು ಬಲಗೈ ಅಲ್ವಾ, ಅದಕ್ಕೆ ಹಾಕಿರೋದು. ಯಾಕೆ ಹಾಕಿದೆ ಅಂದ್ರೆ ನೆನಪಾಯ್ತು, ಮೊನ್ನೆ ಸುದೀಪ್ ಅವರ ಮಗಳು ಫುಲ್ಲು ಟ್ಯಾಟೂ ಹಾಕ್ಸ್ಕೊಂಡಿದ್ರು. ಸ್ವಲ್ಪ ಟ್ರೆಂಡಿಂಗ್ ಇತ್ತಲ್ವಾ, ನೆಗೆಟಿವ್ ಪಾಸಿಟಿವ್ ಐ ಡೋಂಟ್ ನೋ, ಓಕೆನಾ? ಸೊ ಸುಮ್ಮನೆ ನೆನಪಾಯ್ತು. ಗಣೇಶ ನನಗೆ ಈ ಥರ ಚಿಕ್ಕದಿದ್ದಾಗ ಗಣೇಶ ಬಿಡಿಸ್ತಿದ್ವಿ. ಈಗ ಒಂದು ಗಣೇಶನ ಜೊತೆಗೆ ಒಂದು ಇಲಿ ಬಿಡಿಸ್ತೀನಿ. ಗಣೇಶ ಮುಂದೆ ಹಣ್ಣೆಲ್ಲ ಇಡ್ಬೇಕಲ್ಲ, ಲಡ್ಡು ಎಲ್ಲ. ಭಾರಿ ಲಡ್ಡುಗಳು. ನೆಕ್ಸ್ಟ್ ಆ ಲಡ್ಡು ಏನಾದ್ರು ಮಿಕ್ಕಿದ್ರೆ ನಿಮಗೂ ಕೂಡ ಕೊಡ್ತೀನಿ. ಸೊ ಗಣೇಶ ಮುಂದೆ ಹುಲ್ಲೆಲ್ಲ ಇರ್ಬೇಕಲ್ಲ, ಈಗ ಹುಲ್ ಬಿಡಿಸಿ. ಗಣೇಶ ಮುಂದೆ ಹುಲ್ಲಾಕಿರ್ಬೇಕು. ಗಣೇಶನ ಹುಲ್ತಾನ? ಓ, ಗರ್ಕೆ ಅಂತನಾ? ಒಬ್ಬೊಬ್ಬೊಬ್ಬ. ನೀವು, ನಾನು ಆಮೇಲೆ ಕೇಳ್ತೀನಿ, ನಿಮ್ಮ ಥೀಮ್ನ ನೀವೇ ಎಕ್ಸ್ಪ್ಲೇನ್ ಮಾಡಬೇಕು. ಆಯ್ತು. ಅದಕ್ಕೊಂದು ಸ್ಟೋರಿ ಕ್ರಿಯೇಟ್ ಮಾಡ್ಬೇಕು ನೀವೇ. ನನಗಂತೂ ಅರ್ಥ ಆಗ್ತಿಲ್ಲ ಏನು ಬರಿತಾ ಇದ್ದೀರಾ. ಮಿಸ್ ಆಯ್ತು. ಇಲ್ಲಿ ಮಿಸ್ ಆಯ್ತಾ? ಸ್ವಸ್ತಿಕಾ? ಇದನ್ನ ಬರ್ದವ್ರಿಗೆ ಅಭ್ಯಾಸ ಇದೆ, ಯಾಕಂದ್ರೆ ಡೋರ್ ಮೇಲೆ ಸ್ವಸ್ತಿಕ್ ಬರೀತಾ ಇರ್ತಾರೆ ಯಾವಾಗಲೂ, ಅದಕ್ಕೆ ಸ್ವಸ್ತಿಕ್ ಬರೆದ್ಬಿಟ್ಟವ್ರೆ. ನೀವು ಯಾಕೆ ಆ ಥರ ಅನ್ಕೋತೀರಾ? ನೆಗೆಟಿವ್ ಬಿ ಪಾಸಿಟಿವ್. ಒಂದ್ಸತಿ ವಿಡಿಯೋ ಆನ್ ಇದೆ, ಒಂದ್ಸತಿ ನೋಡ್ಕೊಬೇಕಂತ. ಆನ್ ಇದೆಯಾ? ಅದು ಫೋನ್ ನಮ್ಮದು. ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗ್ತಿದೆ. ಹೌ ಈಗ ಬೇಕಾದ್ರು ಈಗ? ಅಲ್ಲ, ನಾನು ಕೇಳಿದ್ದು. ಆನೇನಿದೆ, ಯಾಕೆ ಟೆನ್ಷನ್ ತಗೋತೀಯ? ನಾನಿಲ್ಲ ಅಂದ್ರೆ ಮತ್ತೆ ವಿಡಿಯೋನೇ ಕ್ಯಾಪ್ಚರ್ ಆಗಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಇಲ್ಲ, ಆಮೇಲೆ ಹೊಡ್ಸ್ಬಿಟ್ಟು ಅನ್ಸ್ತಾ ಇರ್ತಾಯಿತ್ತು. ಇದೇ ಪಿ, ಯಾಕೆ ಟೆನ್ಷನ್ ತಗೋತೀಯ? ಓಕೆ.
ಒಂದು ಸಾಕಾಗುತ್ತಾ ಇನ್ನೊಂದು ಆರ್ಡ್ರ್ ಮಾಡಲಾ ಮೆಹಂದಿನ? ಬೇಜಾನ್ ಆಯ್ತಿದೆ. ಇನ್ನು ಬೇಕು 10 ಕೈಲಾಗ್ತಿದೆ ಬಂದಿದೆ. ಇದೇ ಮೆಹಂದಿಯಿಂದ 10 ಕೈಗೆ ಹಾಕ್ತೀನಿ ಬೇಕಿದ್ರೆ. ಈಸಿ ಅನಿಸ್ತಾ ಇದೆಯಾ ಕಷ್ಟ ಅನಿಸ್ತಾ ಇದೆಯಾ ಮೆಹಂದಿ ಹಾಕೋದು? ಮೆಹಂದಿ ಹಾಕೋದು ಇಷ್ಟು ಸುಲಭ ಅಂತ ಯಾರಿಗೂ ಗೊತ್ತಿಲ್ಲ. ಹೌದಾ? ಏನಂದ್ರೆ ಡಿಸೈನ್ ಮಾಡಿ ಆಲ್ಮೋಸ್ಟ್ ಅಷ್ಟೇ. ಅದೊಂಥರ ಮೆಹಂದಿ ಕಲರ್ ಇದ್ರೆ ಆಯ್ತಪ್ಪ. ಅದೇ ಡಿಸೈನೇ ಬೇಕಂತ ಏನಾರು ಆಯ್ತಾ? ಅಲ್ವಾ ನೋಡಿ, ಮೆಹಂದಿ ಹಾಕ್ಸ್ಕೊಳ್ಳೋಕೆ 10-20 ಸಾವಿರ ಚಾರ್ಜ್ ಮಾಡ್ತಾರೆ. ಅಷ್ಟು ಬಂದೈತಾ? ಅದು ಡಿಸೈನ್ ಮೇಲೆ ಡಿಪೆಂಡು. ಅದಕ್ಕೊಂದು ಡಿಸೈನ್ ಮಾಡ್ತೀನಿ ನೋಡ್ರಿ. ನನ್ನ ಕೈಗೆ ಬೈತವ್ರಪ್ಪ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ ಹೀಗಂತ ಹೃದಯದಲ್ಲಿ ಹಿಂದೇನೆ ಚಟುವಟಿಕೆ. ಪುಸು ಪುಸು ಅಂತ ಬರ್ತಿದ್ದೀಗ. ಕೋಳಿ ಹಾಕುತ್ತಲ್ಲ ಹಂಗೆ ಪುಸು ಪುಸು ಬರುತ್ತೆ. ಇಲ್ಲ ಹಾಕ್ಬೇಕು. ಅಲೋ ಅಲೋ ಅಲೋ, ಒಂದು ಸಜೆಷನ್ ಕೊಡ್ತೀನಿ, ಇಂಟರ್ನ್ಯಾಷನಲ್ ಡಿಸೈನರ್ ಇಲ್ಲ ಹಾಕ್ಬೇಕು. ಆಯ್ತಾಯ್ತು. ಇದು ಪಕ್ಕ ಇದು ದೀಪಾಬಾಯಿ ಡಿಸೈನ್. ಯಾರ್ದೊಂದು ಡಿಸೈನು ಕಾಪಿ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಇನ್ನೂ ಡಿಸೈನ್ ಬರುತ್ತೆ ನೋಡೋಣ. ತಡ್ರಿ ಸ್ವಲ್ಪ ಮೆಹಂದಿ ಪ್ರೆಸ್ ಮಾಡ್ಕೊತೀನಿ. ಪ್ರೆಸ್ ಮಾಡಿದಾಗ ಇಲ್ಲಿ ಬಂದಿತ್ತು, ಆಮೇಲೆ ಸರಿ ಆಗ್ತಿಲ್ಲ ಪ್ಯಾಟು ಮೆಹಂದಿ. ಇದು ಒಬ್ರು ಪ್ರೆಸ್ ಮಾಡೋದಿರ್ಬೇಕು, ಹಾಕಕ್ಕೆ ಈಸಿ ಆಗುತ್ತೆ ಮೇಲಿಂದ. ಒಬ್ರು ಮೇಲಿಂದ ಪ್ರೆಸ್ ಮಾಡೋದಿರ್ಬೇಕಾ? ಮಷಿನ್ ಇರ್ತಾರೆ, ಆ ಥರ ಬರ್ತಾ ಇರಬೇಕು. ಇದು ಯಾವ ಡಿಸೈನು? ಯಾಕೆ ಟೆನ್ಷನ್ ಹಾಕಿ ನಾವು ಮಾಡ್ತೀವಿ. ಹಾರ್ಟು ಹಾಕ್ತೀವಿ, ಹಾರ್ಟ್ನ ಸರ್ಜರಿನೂ ಮಾಡ್ತೀವಿ. ಟೆನ್ಷನ್ ಹಾಕಿ ಪ್ಲಾಸ್ಟಿಕ್ ಸರ್ಜರಿ ಏನಂತಾರಲ್ಲ, ಬೈಪಾಸ್ ಸ್ಟಂಟ್ ಹಾಕ್ತಿದ್ದೀನಿ ಸರಿ. ಈ ಫಿಂಗರಿಗೆ ಏನು ಒರೆಸಿ ಅದನ್ನೊಂದು ಮಾಡಿರಿ, ಏನಾದ್ರು ಡಿಸೈನ್ ಹಾಕಿ. ತಾವುಗಳು ಸ್ವಲ್ಪ ಸೈಲೆಂಟ್ ಆಗಿಬಿಟ್ರೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಐಡಿಯಾ ಎಲ್ಲ ಹೋಗ್ತಾ ಇದೆ. ಓ ಹೌದಾ? ಐಡಿಯಾ ಎಲ್ಲ ಮರ್ತು ಹೋಗ್ತಾ ಇದೆ ಹೆಂಗಾಗ್ಬೇಕಂತ. ಐಡಿಯಾ ಎಲ್ಲ ಬರ್ತಾ ಇದೆಯಾ? ಇಷ್ಟು ಸುಂದರವಾಗಿರೋ ಐಡಿಯಾ. ಡನ್? ಏನು ಫಿನಿಶ್ ಆಗಿಲ್ಲ, ಫಿನಿಶಿಂಗ್ ಕೊಡಬೇಕು. ಇನ್ನು ಫಿನಿಶಿಂಗ್ ಕೊಡಬೇಕಂತ. ಕೊಡಿ ಗಣೇಶನ್ ಇರೋದನ್ನ ಅವ್ರ ಅಪ್ಪನ ಮಾಡ್ತಿದ್ವಿ ಅಂತ. ಗಣೇಶ ಬೇಡ, ಇವತ್ತು ಗುರುವಾರ ಅಲ್ಲ ಬುಧವಾರ ಆಗಿರ್ತೈತೆ. ಗಣೇಶ ವಿಘ್ನ ವಿನಾಯಕನ ಏನು ಮಾಡೋಣ, ಆಟನ ಕಾಪಾಡಲಿ. ಇದು ನೋಡ್ರೆ ಯಾರು ನಕ್ಬಿಡಲ್ಲ ನಿಮ್ಮನ್ನ, ಆಚೆ ಎಲ್ಲ ಹೋಗಲ್ಲ ಅಂತನಾ? ಯಾರು ನಗ್ತಾರೆ? ಈ ಥರ ನನ್ನ ಖುಷಿಗೆ ಹಾಕ್ಸ್ಕೊಳ್ಳೋದು, ಬೇರೆಯವ್ರ ನಗ್ಲಿ ಅಂತಲ್ಲ, ಈ ಥರ ಹುಚ್ಚಿರುತ್ತೆ. ಬೇರೆಯವ್ರ ಡಿಸೈನ್ ನೋಡಿ ಅಪ್ರಿಷಿಯೇಟ್ ಮಾಡಲಿ ಅಂತಲ್ಲ. ನೋಡಿ ಎಂಥ ಹುಚ್ಚು, ಈ ಥರದ್ದು ಹುಚ್ಚಿರುತ್ತೆ. ಇದು ಮದ್ವೆಲಿ ಇದ್ದಿದ್ದು. ನಾನು ಏನಾದ್ರು ಮದ್ವೆಗೆ ಡಿಸೈನ್ ನಿಮ್ಮ ಹತ್ರ ಹಾಕ್ಸ್ಕೊಂಡ್ಬಿಟ್ಟಿದ್ರೆ, ಅದಕ್ಕೆ ಸಮಯ ಸಂದರ್ಭ ಬಂದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲಾಂದ್ರೆ ಎಲ್ಲರೂ ಕ್ಯೂ ನಿಂತ್ಕೊಬಿಡೋರು, ಯಾರು ಮೆಹಂದಿ ಹಾಕಿರೋ ನಂಬರ್ ಕೊಡಿ ಅಂತ ಮದ್ವೆಯಲ್ಲಿ. ಏನ್ರಿ? ಚಿಕ್ಕೊಂಡ ಫ್ಲವರ ಇವಳು ನನ್ನ ಹೆಂಡತಿಯನ್ನು ನಾನು ಹೇಳಲ್ಲ. ಯಪ್ಪ ಹಿಂಗೂ ಉಂಟಾ? ನಾನಂತೂ ಹಾಕಿರೋ ಮೆಹಂದಿ ನನಗೆ ಇಷ್ಟ ಆಗಿದೆ. ಯಾವಾಗ ಹಾಕಿದೆ ಮೆಹಂದಿ ನನ್ನ ನೆನಪೇ ಇಲ್ಲ. ಯಾವ ಥರ ಹಾಕಿದ್ದೀರಾ? ಇಲ್ಲ, ಅದು ಫಸ್ಟ್ ಟೈಮ್ ಹಾಕ್ತಿರೋದು. ಹಾಕಿದ್ದೀನಿ ಸುಮ್ಮನೆ ಹಿಂಗೆ ಗೀಚಿಟ್ಬಿಟ್ಟಿದ್ದೀನಿ ಚಿಕ್ಕ ಮಕ್ಕಳಿಗೆ. ಹಾಂ, ಒಂಥರ ಏನೋ ಕೊಡಬೇಕು, ಏನೋ ಫಿನಿಶಿಂಗ್ ಆಗ್ತಾ ಇಲ್ಲ. ಫಿನಿಶಿಂಗ್ಗೆ ಗೊತ್ತಾಗ್ತಿಲ್ಲ. ಇದು ಒಂದು ಬಾಣ ಅಂದರೆ ಹೃದಯಕ್ಕೆ ಬಾಣ ಅಂತ. ಐ ನೋ ದಿಸ್ ಇಸ್ ಓಲ್ಡ್. ಓಕೆಪ್ಪ. ನಾನು ನೆಕ್ಸ್ಟ್ ಬರುವಂಥ ಎಲ್ಲ ವೀಡಿಯೋಸ್ ವ್ಲಾಗ್ಸ್ಗಳಲ್ಲಿ ಮೆಹಂದಿ ಇನ್ನೂ ಒಂದು 10 ದಿನ ಇರುತ್ತೆ. ಸೊ ತುಂಬ ಮೆಮೊರಬಲ್ಲು. ಸೆಕೆಂಡ್ ಟ್ರೈಮಿಸ್ಟರ್ನ ಮೊದಲ ನೆನಪು ಇದು. ಏನು ಸೆಕೆಂಡ್ ಟ್ರೈಮಿಸ್ಟರ್ ಓದ್ತಾ ಇದ್ದೀರಿ ಅಂತಲ್ಲ? ಸೆಮಿಸ್ಟರಾ? ಸೆಕೆಂಡ್ ಟ್ರೈಮ್ ಇಸ್ ನಾಟ್ ಸೆಮಿಸ್ಟರ್. ಸೆಕೆಂಡ್ ಟ್ರೈಮಿಸ್ಟರ್ ಆಫ್ ಮೈ ಪ್ರೆಗ್ನೆನ್ಸಿ ಜರ್ನಿಯ ಮೊದಲ ನೆನಪು ಇದು. ಏನಪ್ಪ ಇದು, ಏನೋ ಆಗ್ತಾನೇ ಇಲ್ಲ. ವಾಟ್ ಯುವರ್ ರೇಟಿಂಗ್? ಹಾರ್ಟಾ? ಆಟೋ ಕಿಡ್ನಿನೋ ಒಂದೇನೋ ಹಾಕಿದ್ದೀನಿ. ಕಿಡ್ನಿ ಹಾಕಿದ್ಮೇಲೆ
ಇದು ಕಿಡ್ನಿ 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 ಇದಕ್ಕೊಂದ್ರೆ ಡ್ರೈ ಆಗಿಬಿಡ್ತು. ಎಷ್ಟು ಹೀಟ್ ಇದೆ ನೋಡಿ ನಮ್ಮ ಬಾಡಿ. ಬಾಡಿ ಎಲ್ಲ ಬಿಸಿಲಂಗಿದೆ ಆಚೆ. ಎನ್ವಿರಾನ್ಮೆಂಟ್ ಬಿಸಿಲಿದ ತಕ್ಷಣ ಆಗ್ಬಿಡತ್ತಾ? ಹೌದು. ದಟ್ ಈಸ್ ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀವಿ, ಗೊತ್ತಾ? ಹೋಮಿಯೋಸ್ಟಾಟಿಸ್. ಹೋಮಿಯೋಸ್ಟಾಸಿಸ್. ಅದೊಂದು ಸ್ಟಾಸಿಸ್. ಡನ್. ಓವರ್. ಇನ್ನು ಎಲ್ಲೋ ಫಿನಿಶಿಂಗ್ ಆಗಬೇಕು ತಡಿ. ಅವಸರಗೆಟ್ಟದ ಆಂಜನೇಯ. MS SM ಯಾವುದೋ ಒಂದು ಎಮ್ ಆಯ್ತಲ್ಲ. ಅವಸರ ಮಾಡ್ತೀಯ ಅಮ್ಮು, ನಿಧಾನ. ಅಲ್ಲ, ಬರ್ತಾ ಇಲ್ಲ ಅದು. ಬರುತ್ತೆ. ನನ್ನ ಮೆಹಂದಿ ಪರೀಕ್ಷೆ ಇವತ್ತಿಗೆ ಮುಕ್ತಾಯ ಆಗಿದೆ. ಸೊ ಯಾರಿಗೆಲ್ಲ ಬೇಕು ಮೆಹಂದಿನ, ಸೊ ಆರ್ಡ್ರ್ ಮಾಡಿ. ಖಂಡಿತ ಸಾಧ್ಯವಾದಷ್ಟು ಈ ಥರ ಇಷ್ಟು ಕೆಳಗೆ ಹಾಕ್ಕೊಡಲ್ಲ, ಇಷ್ಟು ಸೂಪರಾಗಿ ಹಾಗೆ ಬರಲ್ಲ. ಇದು ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದೀನಿ. ನಿಮಿಷ ಇನ್ನು ಖಾಲಿ ಆಗಬೇಕಲ್ವ, ಸೊ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಮೆಹಂದಿ, ಮತ್ತು ಇದು ಬಿಸಾಕಿರೋ ಮತ್ತೆ ವೇಸ್ಟ್ ಆಗುತ್ತಲ್ಲ. ಸೊ ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದೀನಿ ಇಲ್ಲಿ. ಕುಪ್ಪೆ ಕುಪ್ಪೆ ಆಗ್ತವ್ರೆ. ಕುಪ್ಪೆ ಕುಪ್ಪೆ ಎಲ್ಲ ಅದು. ಹಾಂ, ವೈಟ್ ಅದು ಚೆನ್ನಾಗಿ ಲುಕ್ ಕಾಣುತ್ತೆ ಅಂತ ಅಷ್ಟೇ. ಓ ಮೈ ಗಾಡ್. ಈ ಕಡೆ ಬನ್ನಿ. ಸೊ ಇದಕ್ಕೆ ಇದೇ ಒಂದು ಡಿಸೈನು. ಓಕೆ, ಸೂಪರ್ ಆಗಿದೆ. ಈಗ ಇಲ್ಲಿ ಹಾರ್ಟ್ಗಳು ಎಷ್ಟೊಂದು ಹಾರ್ಟ್ ಹಾಕಿದ್ದೀನಿ. ಸೊ ಹಾರ್ಟಲ್ಲಿ ಬಲಗಾಲಿ ಇಟ್ಬಿಟ್ಟ ಅಂತ ಹಾಡನ್ನ ಹಾಡ್ತಿದ್ರು ನಮ್ಮ ಮನೆಯವರು ಒಂದು ಟೈಪಲ್ಲಿ. ಸೊ ಬ್ಯೂಟಿಫುಲ್. ತೋರಿಸಿ ಒಂದ್ಸತಿ. ಈ ಥರ ಡಿಸೈನ್ನ ಬೇಕು ಅಂದರೆ ಕಾಂಟ್ಯಾಕ್ಟ್ ಟು ಮೈ ನಂಬರ್ 707070707070190190. ಇವಾಗ ನನಗೆ ನಿಜವಾಗ್ಲೂ ಇದು ಏನು ಅಂತ ಅರ್ಥ ಆಗ್ತಿಲ್ಲ. ಈಗ ನಮ್ಮ ಮನೆಯೇ ಬಟ್ ಸೂಪರ್ ಆಗಿ ಕಾಣ್ತಾ ಇದೆ ನಿಜವಾಗ್ಲೂ. ಸೊ ಗೋರಂಟಿ ಹೆಂಗೆ ಹಚ್ಚಿದ್ರು ಯಾರು ಹಚ್ಚಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ, ಯಾಕಂದ್ರೆ ಪ್ರೀತಿಯಿಂದ ಹಚ್ಚಿರ್ತಾರಲ್ಲ. ಸೊ ಹಾಗಾಗಿ ಇಲ್ಲಿ ಖಾಲಿ ಕಾಣ್ತಾ ಇದೆ. ನಿಮಿಷ. ಖಾಲಿ ಕಾಣ್ತಿದೆ ಇಲ್ಲಿ. ಅಯ್ಯೋ, ಖಾಲಿ ಕಾಣಬಾರ್ದಲ್ಲ. ಅದು ಖಾಲಿ ಕಂಡ್ರೆ ಅದು ಹಾಕಿದ್ದಕ್ಕೂ ಬೆಲೆ ಇರಲ್ಲ. ಮೈ ಗಾಡ್. ಅಂದ್ರೆ ಇಲ್ಲೆಲ್ಲ ಖಾಲಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಫುಲ್ ಖಾಲಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಅಲ್ಲಿ ಇರುತ್ತೆ, ಅಲ್ಲಿ ನಡೀತೆ ನಡೀತೆ ಅಲ್ಲಿದ್ರೆ ಸಾಕ್ ಬಿಡವ. ಏನಿಲ್ಲ, ನಮ್ಮ ಟವಲ್ ಬಿಡಿ. ಅದು ಹಾಳಾಗುತ್ತೆ ಅಂತ ಹಾಕೋದಲ್ಲ. ಡಿಸೈನ್ ಓಕೆ, ಎನಫ್ ಎನಫ್ ಎನಫ್. ಅದನ್ನು ಹಚ್ಚಿ ನೋಡಿ, ಹಿಂಗೆ ಗಲೀಜ್ ಇರೋದನ್ನ ಸರಿ ವೇಸ್ಟ್. ಇದಿಷ್ಟು ಸ್ವಲ್ಪ ಉಳಿಸ್ಬಿಡ್ತಾಗುತ್ತೆ. ಇದು ಇಲ್ಲಿ ಸುಮ್ಮನೆ ಜಾಗ ಹಿಂಗೆ ಮಾಡ್ಕೊಂತಾರಲ್ಲ ಹಿಂಗೆ. ಇದು ಸ್ವಲ್ಪ ಖಾಲಿ ಹಾಕಿ ಬಿಡಬೇಕು. ವೇಸ್ಟ್ ಮಾಡಬೇಕು. ನ್ಯಾಷನಲ್ ವೇಸ್ಟ್ ಆಗುತ್ತಲ್ಲ, ಕಾಸು ಕೊಟ್ಟಿವಿ, ವೇಸ್ಟ್ ಮಾಡಬಾರ್ದು. ಆ್ಯಕ್ಚುಲಿ ನಮ್ಮ ಮನೆ ಮುಂದೆ ತುಂಬ ದೊಡ್ಡ ಮರ ಇದೆ, ಮೆಹಂದಿ ಮರ. ಊರಲ್ಲಿ. ಸೊ ಏನಂದರೆ ಆರಾಮಾಗಿದೆ. ಸುಮ್ಮನೆ ಒಳ್ಳೆ ತಗೊಬಿಟ್ರೆ ಹಂಗೆ ಎಲ್ಲ ರುಬ್ಬಿಟ್ಟು ಮಿಕ್ಸಿಯಲ್ಲಿ ಅಥವಾ ಅವಾಗೆಲ್ಲ ಹಂಗೆ ಅಲ್ವಾ ಹಚ್ಕೊತಾ ಇದ್ದಿದ್ದು. ಅವಾಗ ಎಲ್ಲಿ ಮೆಹಂದಿ ಕೋನ ಅನ್ನೋದೇ ಇರಲಿಲ್ಲ. ಸೊಪ್ಪನ್ನ ಅರೆದು ಬಿಟ್ಟು ರುಬ್ಬಿ ಅದನ್ನ ಒಂದು ಕಡ್ಡಿ ತಗೊಂಡು ಸುಮ್ಮನೆ ಏನು ಕೋಳಿ ಇಶಿ ಮಾಡೋ ಥರ ಇಡೋದನ್ನ ಇಡ್ತಾ ಇದ್ದಿದ್ದು ಅವಾಗ. ಸೊ ಅವಾಗ ಅದು ಟ್ರೆಂಡು. ಇವಾಗ ಮೆಹಂದಿ ಅದು ಯಾವಾಗ ಬಂತೋ ಗೋರಂಟಿನ ಕವರಲ್ಲಿ ಹಾಕಿ ಈಗೆಲ್ಲ ನೋಡಿ ರೋಡ್ ಸೈಡೆಲ್ಲ ಸ್ಟ್ರೀಟ್ ಬೆಂಗಳೂರೆಲ್ಲ ಹೋಗ್ತಿದ್ವಲ್ಲ, ಸ್ಟ್ರೀಟಲ್ಲೇ ಕೂತಿರ್ತಾರೆ ಮೆಹಂದಿ ಹಾಕೋದು. ಇವಾಗ ತುಂಬಾ ಬೇಡಿಕೆ ಇರುವಂಥದ್ದು ಮೆಹಂದಿ ಡಿಸೈನ್ಸ್. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ. ಒಂದ್ಸತಿ ಆಚೆ ಹೋದಾಗ ತೋರಿಸ್ತೀನಿ. ಇದು ಫ್ಯಾನ್ಸಿ ಸ್ಟೋರ್ಸ್ ಅಂತ ಐತವಲ್ಲ, ನಾವೆಲ್ಟಿ ಸ್ಟೋರ್ ಅಂತ. ಮಿನಿಮಮ್ 100-150 ಇಲ್ದಲ್ಲ ಯಾರು ಹಾಕಲ್ಲ. ಮಿನಿಮಮ್ ಹೇಳ್ತಿರೋದು. ಜಸ್ಟ್ ಒಂದು ಸಿಂಪಲ್ ಒಂದು ಲೈನ್ ಹಾಕಬೇಕು ಅಂದ್ರೆ 100-150 ಹೇಳ್ತಾರೆ. ಬಟ್ ತುಂಬಾ ಚೆನ್ನಾಗಿ ಹಾಕಬೇಕು ಅಂತ ಹೇಳಿದ್ರೆ ಒಂದು 5. ನನ್ನ ವನವಾಸ ಇಲ್ಲಿಗೆ ಮುಗಿದೋಗಿದೆ. ಅಲ್ಲ ಪರೀಕ್ಷೆ ಏನಿತ್ತಲ್ಲ ನನ್ನ ಶ್ರಮ ಮೆಹಂದಿ ಪರೀಕ್ಷೆ ಅಂತ. ಮೆಹಂದಿ ಚಾಲೆಂಜಿಂಗ್ ಅಂದ್ರೆ ಸವಾಲು ಅಂತ ಹೇಳ್ತೀವಿ. ಸವಾಲನ್ನು ಸ್ವೀಕರಿಸಾಗಿದೆ, ಮೆಹಂದಿನೂ ಹಾಕಾಗಿದೆ. ಸೊ ಆ ಸವಾಲಲ್ಲಿ ನನಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಅದನ್ನ ಕಾಮೆಂಟ್ ಅವರೇ ಮಾಡಬೇಕು. ಕಾಮೆಂಟ್ ಕೊಡ್ತೀರಾ ಅನ್ನೋದನ್ನ ದಯವಿಟ್ಟು ಈ ಅಂದರೆ ಲಾಗ್ ನೋಡಿದ್ಮೇಲೆ ಆ ಲಾಗ್ ಅಂತ ಮಾಡಿದ್ರೆ ನಮ್ಮ ಮನೆಯಲ್ಲೂ ಕೊನೆಯಲ್ಲಿ ನನ್ನ 10 ರೇಟಿಂಗ್ ಪಾಯಿಂಟ್, ಮ್ಯಾಕ್ಸಿಮಮ್ 10. ಆ 10ಕ್ಕೆ ಎಷ್ಟು ಪಾಯಿಂಟ್ ಕೊಡ್ತೀರಾ, 10ಕ್ಕೆ 10 ಕೊಡೋದು ನಿಜವೂ ನನ್ನ ಏನಂತ ಹೇಳ್ತೀನಿ, ನನ್ನ ಆತ್ಮೀಯರು ಅಂತ ಅನ್ಕೋತೀನಿ. ಕಮ್ಮಿ ಕೊಟ್ಟರೆ ನನ್ನ ಜಾಸ್ತಿ ಪ್ರೀತಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಕಮ್ಮಿ ಕೊಟ್ಟರೆ ಜಾಸ್ತಿ ಪ್ರೀತಿಸ್ತಾರೆ. ಹಾಂ ಹೌದಲ್ವಾ, ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು ಅಂತ. ಓ ಹಂಗೆ. ಎಸ್, ಫೈನಲಿ ಮೆಹಂದಿನ ಹಾಕಾಯ್ತು. ಇವಾಗ ನಮ್ಮ ಮನೆಯವರು ಡಿಸೈನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಜವಾಗ್ಲೂ ನನಗಂತೂ ಗೊತ್ತಾಗ್ತಿಲ್ಲ. ಈಗ ಅವರೇ ಹೇಳಬೇಕು ಡಿಸೈನ್ ಏನೇನು ಹಾಕಿರೋದು ಅಂತ. ಸೊ ಈ ಡಿಸೈನ್ ಬಂದ್ಬಿಟ್ಟು SM ಡಿಸೈನ್ ಅಂತ ಹೇಳ್ಬಿಟ್ಟು. SM ಅಂದರೆ ಶಿವಕುಮಾರ್ ಮತ್ತು ಮಾಲಾಸ್ ಡಿಸೈನ್ ಅಂತ ಹೇಳ್ಬಿಟ್ಟು. ಸೊ ಈ ಡಿಸೈನಲ್ಲಿ ಏನಂದರೆ ನಿಮ್ಗೆ ಏನು ಕಾಣ್ತಾ ಇದೆ ಅಂದರೆ ಇದು ಜಸ್ಟ್ ಮಿರಾಕಲ್ ಥರ. ಏನಂದರೆ ನೀವು ಕಂಡಿಡಿಬೇಕು
ಇದರಲ್ಲಿ ಯಾವ ಥರ ಅಂದರೆ ಈಗ ನೋಡಿ, ಒಂದು ಪೇಂಟಿಂಗ್ ಅಂತ ನೋಡಿದಾಗ ಅದು ನಿಜವಾದ ಕಲೆಗಾರರಿಗೆ ಮಾತ್ರ ಅದು ಕಂಡುಹಿಡಿಯೋಕ್ಕಾಗುತ್ತೆ. ಆ ಥರ ನಮ್ಮ ಹಾಕಿರುವಂಥ ಮೆಹಂದಿನೂ ಕೂಡ ಹಾಗೆ. ನಿಜವಾದ ಮೆಹಂದಿ ಕಲೆ ಯಾರಿಗೆ ಗೊತ್ತಿದೆ ಅವ್ರು ಮಾತ್ರ 100% ಕಂಡುಹಿಡಿತಾರೆ. ಸೊ ಇದೇ ನೋಡಿ ಮೆಹಂದಿ. ಸೊ ಈ ಡಿಸೈನ್ ಯಾವ ಥರ ಇದೆ ಅಂದರೆ, ಈ ಡಿಸೈನ್ಗೆ ಯಾವ ಹೆಸರಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಇದು ಡಿಸೈನ್ ನಾನು ಕಾಪಿ ಮಾಡಿದ್ದು, ಕಾಪಿ ಫ್ರಮ್ ಮೈ ಮೈಂಡಿಂದ. ಸೊ ಇದೊಂದು ಇನ್ನೊಂದು ಕೈ ಇಡಿ ಮೇಡಮ್ ಅವರೇ. ಇವೇನು ಇವು ಏನೇನೋ ಹಾಕಿದಿರಲ್ಲ. ಸೊ ಇವೆಲ್ಲ ಏನು ಅಂದರೆ, ಈ ಯೂನಿವರ್ಸ್ ಬಿಗ್ ಬ್ಯಾಂಗ್ ಥಿಯರಿ ಅಂತ ಬರುತ್ತಲ್ಲ, ಆ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಯೂನಿವರ್ಸ್ ಹೇಗೆ ಎಕ್ಸ್ಪ್ಲೋಷನ್ ಆಗುತ್ತಲ್ಲ, ಸೊ ಹಾಗೆ ಇವೆಲ್ಲ ಏನಂದರೆ ದೋಸ್ ಆರ್ ಲೈಕ್ ನ್ಯೂಕ್ಲಿಯೈ ಥರ. ಸೊ ವೆರಿ ಹೈ ಇಂಟೆನ್ಸ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ, ಹೈ ಡೆನ್ಸಿಟಿ, ಏನು ಹೈ ಮಾಸ್ ಅಂತ ಹೇಳ್ಬೋದು. ಸೊ ಅದು ಎಕ್ಸ್ಪ್ಲೋಷನ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅದು ಎಕ್ಸ್ಪ್ಲೋಷನ್ ಆಗಿದ್ರೆ ಸೀದಾ ನಮ್ಮ ಕೆನ್ನೆಗಂತೂ ಬರಲ್ಲ. ಇದೆಲ್ಲ ಏನೋ ಉದ್ದುದ್ದ ಲೈನ್ಸ್. ಉದ್ದುದ್ದ ಲೈನ್ಸ್ ಅಂದರೆ ಅವೆಲ್ಲ ನಮ್ಮ ಜೀವನದ ರೇಖೆಗಳು. ಅಂದರೆ ನಾವು ಯಾವ ಥರ ಯಾವಾಗಲೂ ಕೂಡ ದಾರಿ ಒಂದೇ ಥರ ಇರಲ್ಲ. ಕೆಲವೊಂದ್ಸತಿ ಸ್ಟ್ರೈಟ್ ದಾರಿ ಸಿಗುತ್ತೆ, ಕೆಲವೊಂದ್ಸತಿ ವಕ್ರ ದಾರಿಗಳು ಸಿಗುತ್ತೆ, ಕೆಲವೊಂದ್ಸತಿ ಏನೋ ರೋಡೇ ಬ್ಲಾಕ್ ಆಗಿರುತ್ತೆ. ಸೊ ಹಾಗೆ ಜೀವನದಲ್ಲಿ ಅಂದರೆ ಈ ಎಲ್ಲನೂ ಕೂಡ ದಾಟಿ ಮುಂದೆ ಹೋಗೋದೇ ಇವೆಲ್ಲ ಸಿಂಬಲ್. ಓಕೆನಾ, ದಟ್ಸ್ ದ ಥೀಮ್. ಇಲ್ಲೇನೋ ಬರ್ದಿದ್ದೀರಾ, ಇಲ್ಲೊಂದು ದಟ್ಸ್ ಬಿಗ್ ಅಲ್ವಾ. ಅಂದರೆ ನಾವು ಎಲ್ಲ ಕಡೆನೂ ಒಂದೇ ಥರ ಇರೋಕ್ಕಲ್ಲ. ಭೂಮಿ ಒಂದೇ ಕಡೆ ಅಂದರೆ ನೀರು ಒಂದು ಕಡೆ ಐಲ್ಯಾಂಡ್ ಇರುತ್ತೆ, ಐಲ್ಯಾಂಡ್ ಅಂದರೆ ದ್ವೀಪ ಇರುತ್ತೆ, ನಾವು ಪರ್ಯಾಯ ದ್ವೀಪಗಳು ಅಂತ ಹೇಳ್ತೀವಿ, ಪೆನಿನ್ಸುಲರ್ ಲ್ಯಾಂಡ್ ಅಂತ ಇರುತ್ತೆ. ಆ ಥರ ಒಂದು ಕಡೆ ಕನೆಕ್ಟ್ ಆಗಿರುತ್ತೆ, ಒಂದು ಕಡೆ ಡಿಸ್ಕನೆಕ್ಟ್ ಆಗಿರುತ್ತೆ. ಹೇಗೆ ಯುದ್ಧ ನಡೀತಾ ಇದೆಯಲ್ಲ ಆ ಥರ ಇವೆಲ್ಲ ಯುದ್ಧಗಳ ಸಿಂಬಾಲು. ಓಕೆ ಅಪ್ಪ, ಇದು ಬಲಗಡೆದು ಆಯಿತು. ಈಗ ಎಡಗಡೆ. ಎಡಗಡೆ ಸಿಂಬಲ್ ಅಂದರೆ ಎಲ್ಲ ಗ್ಯಾಸ್ ಎಲ್ಲ ಖಾಲಿ ಆಗಿದೆಲ್ಲ, ಪ್ರೀತಿಯಿಂದ ಎಲ್ಲ ಹೆಂಡತಿಗೆಲ್ಲ ಏನಂದರೆ LPG ಗ್ಯಾಸ್ಗಳು. ಸೊ ಹೆಂಡತಿಗೆ ಪ್ರೀತಿಯಿಂದ ಅಂದರೆ ಹೆಂಡತಿ ಅಡುಗೆ ಮಾಡೋಕ್ಕಾಗಲ್ವಲ್ಲ. ಸೊ ಗ್ಯಾಸ್ ಖಾಲಿ ಆದಾಗ ಕೆಲವೊಂದ್ಸತಿ ಹೋಟೆಲ್ ಆರ್ಡರ್ ಮಾಡ್ಕೊತಿರ್ತಾರೆ ಕೆಲವರು. ನಾವಂತೂ ಯಾವತ್ತೂ ನಮ್ಮ ಮನೆ ಖಾಲಿ ಆಗಿಲ್ಲ ಸದ್ಯಕ್ಕೆ. ಸೊ ಅವಾಗ ಏನಾದರೂ ಪ್ರೀತಿಯಿಂದ ಏನಾದರೂ ಹಾಕಬೇಕಲ್ಲ, ಅದಕ್ಕೆ ಹಾರ್ಟ್ನ ಹಾಕಿದ್ದೀನಿ. ಇದು ಹಾರ್ಟು ಏನೋ ಅಂತ ನನಗೆ ಡೌಟ್ ಆಗ್ತಾಯಿದೆ. ಹಾರ್ಟ್ ಮೇಲೆ ತೆಂಗಿನ ಮರ ಥರ ಕಾಣ್ತಾ ಇರ್ಬೋದು, ಅದು ತೆಂಗಿನ ಮರ ಅಂತ ಡ್ಯಾನ್ಸ್ ನಡೆಯುವಲ್ಲ. ಏನಂದರೆ ಹಿಸ್ಟಾರಿಕಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರೆಲ್ಲ ಇವ್ರು ಎಕ್ಸ್ಕವೇಷನ್ ಮಾಡ್ತಾ ಇರ್ತಾರಲ್ಲ, ಆ ಡಿಸೈನ್ಗಳು ನಿಮಗೆಲ್ಲ ಕೇವ್ಸ್ಗಳಲ್ಲಿ ಕಂಡುಬಿಡುತ್ತಲ್ಲ ಡಿಸೈನ್ಸ್ಗಳು, ಆ ಥರ ಡಿಸೈನ್ಸ್ಗಳು ಯಾವ ಥರ ಬಿಂಬೆಟ್ಕಾ ಕೇವ್ಸ್ ಇರ್ಬೋದು ಎಕ್ಸಾಂಪಲ್ ಮಧ್ಯಪ್ರದೇಶದಲ್ಲಿ, ಆ ಥರ ಸಿಂಬಲ್ಸ್ಗಳೆಲ್ಲ ಈ ಥರ ಇದೆ. ಅದನ್ನು ನೋಡಿ ನಾನು ಇನ್ಸ್ಪೈರ್ ಆಗಿ ಇದನ್ನು ಮಾಡಿರುವಂಥದ್ದು. ಇಲ್ಲಿ 3 ಜನದ್ದೇನೋ ಬರೆದಿದೆ. ಅದೇ ಬಿಂಬೆಟ್ಕಾ ಕೇವಿಂದ ಅದ ಪೇಂಟಿಂಗ್ಸ್ಗಳು ಆಗಿನ ಥರಲ್ಲಿ, ಆಗಿನ ಕಾಲದಲ್ಲಿ ಅಂದರೆ ಅವ್ರಿಗೆ ರೀಕ್ರಿಯೇಷನ್ಗೋಸ್ಕರ. ನಮಗೆಲ್ಲ TV ಮೊಬೈಲ್ ಎಲ್ಲ ಇದೆ, ಅವಾಗೆಲ್ಲ ಏನೂ ಇರ್ತಿರಲ್ಲ, ಅವರು ಈ ಥರ ಕೆಲಸ ಮಾಡಿಕೊಂಡು ಪೇಂಟ್ ಮಾಡ್ತಾ ಇರ್ತಿದ್ರಂತೆ ಆ ಟೈಮಲ್ಲೆಲ್ಲ. ಸೊ ಅದನ್ನೇ ನಾನು ಒಂಥರ ಕಾಪಿ ಮಾಡಿದ್ದೀನಿ. ಸೊ ಅದು ಇನ್ಸ್ಪೈರ್ ಆಗಿಬಿಟ್ಟು. ಸೊ ಇದು ಇನ್ಸ್ಪೈರ್ ಏನು ಅಂದರೆ, ಒಂದು ನಮ್ಮ ಮನೆಯವರು ಅದು ದೊಡ್ಡದಾಗಿ ಜುಟ್ಟಿದೆ, ನಾನು ಈ ಕಡೆ ಜುಟ್ಟಿ ಕೈ ಇಟ್ಕೊಂಡ್ಬಿಟ್ಟು ಪೋಸ್ ಕೊಡ್ತಾ ಇದ್ದೀನಿ, ಮಧ್ಯದ ಒಂದು ಸಣ್ಣ ಪಾಪು ಎಂಟ್ರಿ ಆಗ್ತಾರೆ, ಆ ಥರ ಪಿಕ್ಚರ್ನ ಇಮ್ಯಾಜಿನ್ ಮಾಡಿ ಬರೆದಿದ್ದೀನಿ. ಅದಕ್ಕೆ ಕೆಳಗಡೆ ಹಾರ್ಟು ಅಂದರೆ ಎಲ್ಲ ಪ್ರೀತಿ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು, ಪ್ರೀತಿ ದೊಡ್ಡದಾಗಿದ್ದಕ್ಕೆ ಈ ಥರ ಜೊತೆಗಿದ್ದೀವಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಏನಿದು ಅಂತ ನೋಡ್ತಿರ್ಬೋದಾ, ಇದೆಲ್ಲ ಏನಂದರೆ ಒಂಥರ ಸೈನಿಕರು ಹಾರ್ಟ್ನ ಕಾವಲ್ಗಾರ ಥರ, ಹಾರ್ಟ್ನ ಕಾಪಾಡ್ತಾ ಇದ್ದಾರೆ ಥರ ಸೈನಿಕರು ಇಲ್ಲಲ್ಲ ಕೆಳಗಡೆ ಇರೋದು ನೀವು ನೋಡ್ಬೋದು, ತಲೆಗಳ ಥರ ಕಾಣ್ತಾ ಇದ್ದಾವೆ. ಸೊ ಅದೇ ಸಿಂಬಲು. ಸೊ ಫೈನಲಿ ಬಂದುಬಿಟ್ಟು ಇದು ಬ್ರಹ್ಮಾಂಡ ರೇಖೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರದ್ದು. ಸೊ ಈ ಬ್ರಹ್ಮಾಂಡ ರೇಖೆ ಹೇಗೆ ಅಂದರೆ, ಇದೊಂದು ಕಲೆ, ಬ್ರಹ್ಮಾಂಡ ರೇಖೆಯನ್ನು ಬಿಡಿಸೋದು. ಅದು ಎಲ್ರಿಗೂ ಬರಲ್ಲ. ಇದೇನೆಂದರೆ ಒಂದು ಕಾಸ್ಮೆಟಿಕ್ ಸಿಂಬಲ್ಸ್ ಅಂತಲೇ ಹೇಳ್ಬೋದು. ಯೂನಿವರ್ಸ್ಗೆ ಎಲ್ಲ ಕಡೆ ಕಾನ್ಸಂಟ್ರೇಷನ್ ಫೋಕಸ್ ಇರಬೇಕಲ್ಲ, ಅದಕ್ಕೆ ಈ ಫೋಕಸ್ನ ಎಲ್ಲ ಹಾಕಿದ್ದೀನಿ. ಒಂಥರ ಕಾನ್ವೆಕ್ಸ್ ಲೆನ್ಸ್ ಹೇಗೆ ಫೋಕಸ್ ಮಾಡುತ್ತೋ ಆ ಥರ. ಸೊ ಇದು ಫೈನಲಿ ನಮ್ಮ ಡಿಸೈನ್ ಎಕ್ಸ್ಪ್ಲನೇಷನ್. ಥ್ಯಾಂಕ್ ಯು ಸೋ ಮಚ್. ಇಂತೂ ನಮ್ಮ ಟವಲ್ನ ಗಲೀಜಾಗಿದೆ. ಓಕೆ, ಎಸ್, ನನ್ನ ಆಸೆ ಪೂರೈಸ್ತು ಅಂತ ನಾನು ಅನ್ಕೊತೀನಿ. ಯೂಶಲಿ ನಾನು ಮೆಹಂದಿನೇ ಹಾಕ್ಸ್ಕೊಳ್ಳಲ್ಲ, ಯಾಕೋ ಹಾಕ್ಸ್ಕೋಬೇಕು ಗೊತ್ತಿಲ್ಲ ನನಗೆ, ಅದಕ್ಕೂ ಅಷ್ಟೊಂದು ಇಷ್ಟ ಆಗಲ್ಲ. ಗಲೀಜಾಗ್ಬಿಟ್ಟಿದೆ. ಹಾಗೆ ನಂಗೆ ಒಂದು ಅಷ್ಟೊಂದೇನು ಇಷ್ಟ ಆಗಲ್ಲ ಮೆಹಂದಿ ಹಾಕೊಳ್ಳೋದು. ಸೊ ಬಟ್ ಇವತ್ತು ನಮ್ಮ ಮನೆಯವರಿಂದ ಹಾಕ್ಸ್ಕೊಂಡಿದ್ದು ಬಹಳ ಖುಷಿ ತಂದಿರೋವಂಥ ವಿಷಯ. ಬಟ್ ಅದು ವಾಟ್ ಎವರ್ ಇಟ್ ಮೇ ಬಿ ದ ಡಿಸೈನ್, ಬಟ್ ಏನಂದ್ರೆ ಹಾಕೋದಿದೆ ಅಲ್ಲ, ನಾನು ಹೇಳಿದ ತಕ್ಷಣ ಹಾಕಿ ಅಂತ ಹೇಳಿದಾಗ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಅದೊಂದು ದೊಡ್ಡ ಖುಷಿ. ಜೊತೆಗೆ ಕುತ್ಕೊಂಡು ನನಗೆ ಟೈಮ್ ಸ್ಪೆಂಡ್ ಮಾಡಿ. ನಿಜವೂ ನನಗೆ ನೀನು ತಲೆ ಗಿಡ ಕೆಟ್ಟಿದೆ ಅಂತ ಅನ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ಹೇಳಿ ಬೇಕು ಅಂತ ಹಿಂಗೆ ಹಾಕಿದ್ದೀನಿ. ನನಗೆ ಬರಲ್ಲ ಅಲ್ಲ, ಗೊತ್ತಿರೋ ವಿಷಯ, ಅದು ಬರಲ್ಲ ಅಂತ ಅಲ್ಲ. ಅದು ಏನ್ ಗೊತ್ತಾ, ಎಲ್ಲರಲ್ಲೂ ಒಂದೊಂದು ಕಲೆ ಇರುತ್ತೆ. ಅದು ಅಬ್ವಿಯಸ್ಲಿ ಇದು ನಮ್ಮ ಕಲೆ ನೋಡ್ಕೊಳ್ಳಿ. ಇದು ಶಿವಕುಮಾರ್ ಅವರ ಕಲೆ. ಎಸ್, ಇದಾಗಿತ್ತು. ನನಗೆ ತುಂಬಾ ಖುಷಿ ಪಟ್ಟಿದೆ. ಸೊ ನೀವು ಈ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿರ್ತೀರಾ. ಇದು ಪ್ಯೂರ್ಲಿ ಇದು ನನ್ನ ಒಂದು ಆಸೆ ಮತ್ತೆ ನನ್ನ ಒಂದು ಏನು ಹೇಳ್ತೀವಿ ಐಡಿಯಾ. ಇದೊಂದು ವ್ಲಾಗ್ ಇರಲಿ, ನನಗೊಂದು ಮೆಮೊರಬಲ್ ಆಗಿರಲಿ ಅನ್ನೋದು ಒಂದು ಅಲ್ಲ, ಎಂತೆಂತ ಆಸೆ ಇರುತ್ತೆ ಅಂತ ನನಗೆ ಈಗ ಗೊತ್ತಾಗ್ತಿಲ್ಲ. ಅಲ್ಲ, ಮೆಹಂದಿ ಹಾಕ್ಸ್ಕೊಳ್ಳೋದಿದ್ರೆ ಇಲ್ಲೇ ಒಂದು 200-300 ರೂಪಾಯಿ ಕೊಟ್ಟರೆ ಡಿಸೈನ್ಸ್ ತಗೊಂಡು ಏನ್ ಮಾಡಿ, ಇಲ್ಲೇ ಮನೆ ಹತ್ರನೇ ಇದೆ, ಅಲ್ಲೇ ಮನೆ ಹತ್ರನೇ ಇಲ್ಲೇ ಒಂದು 100 ಮೀಟರ್ ದೂರದಲ್ಲೇ ಇದೆ. ಗೊತ್ತಾ,
ಸರಿ 100 ಮೀಟ್ರಲ್ಲಿ ಸಿಗ್ತಾರೆ, ಮನೆ ಕರೆದ್ರು ಬರ್ತಾರೆ, ಅಮೌಂಟ್ ಇದ್ಬಿಟ್ರೆ ಆರಾಮಾಗಿ ಕೊಟ್ಟು ಹಾಕ್ಸ್ಕೊಂಡ್ಬಿಡ್ಬೋದು. ಬಟ್ ಅದೆಲ್ಲ ನೆನಪಿರಲ್ಲ. ಬಟ್ ನಿಮ್ಮ ಹತ್ರ ಹಾಕ್ಸ್ಕೊಂಡಿರೋದೆಲ್ಲ ಅದು ಲೈಫ್ ಲಾಂಗ್ ನೆನಪಿರೋವಂಥದ್ದು. ಸೊ ಆ ಮೆಮೊರಿಗೋಸ್ಕರ ನಾನು ಹಾಕ್ಸ್ಕೊಂಡಿದ್ದೆ ಅಷ್ಟೇ. ವಾಟ್ ಎವರ್ ಇಟ್ ಮೇ ಬಿ, ಹೆಂಗಾರು ಇರಲಿ ಡಿಸೈನ್ ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ನೀವು ಕೂಡ ಈ ವ್ಲಾಗ್ನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಈ ನಮ್ಮ ಮನೆಯವ್ರು ಹಾಕಿರೋ ಮೆಹಂದಿಗೆ ಎಷ್ಟು ರೇಟಿಂಗ್ ಕೊಡ್ತೀರಾ, ಲೈಕ್ ಔಟ್ ಆಫ್ 10 ಎಷ್ಟು ಕೊಡ್ತೀರಾ, ಹಾಗೆ ಈ ಪ್ರೀತಿಗೆ ಎಷ್ಟು ಕೊಡ್ತೀರಾ ಅಂತ ಹೇಳಿ ಕಾಮೆಂಟ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದೊಂದಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗುವ. ಟೇಕ್ ಕೇರ್, ಬಾಯ್.